ಸಿದ್ದು ಸಂಪುಟ ತೊರೆಯಲು ನಾನ್ ರೆಡಿ. ಡಿಕೆ ಆಪ್ತ ಮಂತ್ರಿ ಶಿವಾನಂದ ಪಾಟೀಲ್ ಇದೀಗ ಬಿಗ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಸಿದ್ದು ಸಂಪುಟ ತೊರೆಯಲು ನಾನು ಸಿದ್ಧ. ಡಿಕೆ ಆಪ್ತ ಮಂತ್ರಿ ಶಿವಾನಂದ ಪಾಟೀಲ್ ಬಿಗ್ ಸ್ಟೇಟ್ಮೆಂಟ್. ಸಂಪುಟ ಸರ್ಜರಿ ಸಂಬಂಧ ಸ್ಫೋಟಕ ಹೇಳಿಕೆ. ಕ್ಯಾಬಿನೆಟ್ ರಿಶಫಲ್ ಆಗಬೇಕು ಅಂತ ಇದೆ. ಕೆಲವರು ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಬಟ್ ನಾನು ರೆಡಿ ಆಗಿದ್ದೀನಿ. ಹೊಸಬರು ಸಂಪುಟದೊಳಗೆ ಬರಲು ನೋಡ್ತಾರೆ, ಆದರೆ ನಾನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡಲ್ಲ. ನಾವು ಮಂತ್ರಿ ಸ್ಥಾನ ಬಿಡೋದಕ್ಕಂತೂ ರೆಡಿ ಇದ್ದೇವೆ ಅಂತ ಶಿವಾನಂದ ಪಾಟೀಲ್. ನಾನು 20 ವರ್ಷ ಮಂತ್ರಿ ಆಗಿರಲಿಲ್ಲ, ತಾಳ್ಮೆಯಿಂದ ಇದ್ದೆ. ಕೊನೆಗೂ ಅವರೇ ಕರೆದ್ರು, ಕೊಟ್ರು. ಈಗ ಹೋದ್ರೂ ಚಿಂತೆ ಇಲ್ಲ, ಹಾಗಾಗಿ ನನಗೇನು ಚಿಂತೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ಆಪ್ತ ಶಿವಾನಂದ ಪಾಟೀಲ್ ಸ್ಟೇಟ್ಮೆಂಟ್ ಇದು ನೋಡಿ. ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಇದ್ದಂಥ ಮಂತ್ರಿಗಳು, ಸಚಿವರು ಆ ಸ್ಥಾನವನ್ನು ಹೇಗಪ್ಪ ಬಿಡೋದು ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಹಾಗಾಗಿ ನನಗೆ ಆ ಥರದ್ದು ಯಾವುದು ಯೋಚನೆ ಇಲ್ಲ, ಚಿಂತೆ ಇಲ್ಲ. ನಾನು ಬಿಡು ಅಂತ ಅಂದರೆ ಬಿಡೋದಕ್ಕೆ ರೆಡಿ. ಯಾರಿಗೆ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಅಂದರೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನೋಡಿ, ಸಿಎಂ ಬದಲಾವಣೆ ವಿಚಾರದಲ್ಲಿ ಯಾವ ರೀತಿಯಾಗಿ ಚರ್ಚೆ ನಡೀತಾ ಇದೆ, ಕುರ್ಚಿಯನ್ನು ಬಿಡೋದಕ್ಕೆ ಅಲ್ಲಿ ಪೈಪೋಟಿ ಹೇಗೆ ಆಗ್ತಾ ಇದೆ ಅಂತ ನಾವು ಗಮನಿಸಿದ್ವಿ. ಇನ್ನು ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಸಹಿತ ಯಾಕೆ ಅಲ್ಲಿ ಸಿಎಂ ಬದಲಾವಣೆ ಬೇಡ ಅಂತ ಡಿಕೆ ಆಪ್ತರು ಒಂದಿಷ್ಟು ಸಚಿವರು ಪಟ್ಟನ್ನು ಹಿಡಿತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ತಮ್ಮ ಕುರ್ಚಿಗೂ ಕೂಡ ಕಂಟಕ ಬರುತ್ತೆ ಅಂತ. ಅಲ್ಲೂ ಕೂಡ ಬದಲಾವಣೆ ಆಗಬೇಕಲ್ವಾ. 136 ಸೀಟ್ಗಳನ್ನು ಏನು ಕಾಂಗ್ರೆಸ್ ಆಗ ಗೆದ್ಕೊಂಡು ಬರುತ್ತೆ ಅಲ್ವಾ, ಎಲ್ರಿಗೂ ಸಮಾಧಾನ ಪಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಆದಂಥ ಒಂದಿಷ್ಟು ನಿರ್ಧಾರಗಳಿವು. ನಾನು ನೋಡಿ, ಕ್ಯಾಬಿನೆಟ್ ರಿಸಫಲ್ ಯಾವಾಗ್ಲೂ ಆಗ್ತಾನೆ ಇರ್ತದೆ. ಅದೇನು ಯಾರು ಹೊಸೊಬ್ರು ಆಗ್ಬೇಕನ್ನೋರು ಇರ್ತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ. ಕೊಡುವಂತೂ ಡೆಲ್ಲಿಗೂ ಹೋಗಿಲ್ಲ. ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದು ಡೆಲ್ಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನನಗೆ ಈಗ ಹೆಲ್ತ್ ಮಿನಿಸ್ಟರ್ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದ್ರೂ ಬಿಡಕ್ಕೆ ರೆಡಿ ಇದ್ದೀವಿ ನಾವು, ಅದರಲ್ಲಿ ಏನು ಹೆಲ್ಪ್ ಮಾಡಿಲ್ಲ. ನಾನು ಹಿಂದೆ 20 ವರ್ಷ ಮಂತ್ರಿನೇ ಆಗಿಲ್ಲ. ನಾನು 4 ಸರ್ತಿ ಆರಿಸಿ ಬಂದಾಗ, ನಾನು 5ನೇ ಸರ್ತಿ ಆರಿಸಿ ಬಂದಾಗ ಆಗಿದ್ದೀನಿ. ಅಷ್ಟು ಪೇಷನ್ಸ್ಲಿ ವೇಟು ಮಾಡಿದ್ದೀನಿ, ಇನ್ನೂ ವೇಟ್ ಮಾಡ್ತೀನಿ. ಸಿಕ್ಕರೆ ನಂದೇನು ಅಭ್ಯಂತರ ಇಲ್ಲ, ಅದಕ್ಕೂ ಕೆಲಸ ಮಾಡ್ತೀನಿ ನಾನು. ನೋಡಿ, ಕ್ಯಾಬಿನೆಟ್ ರಿಸಫಲ್ ಯಾವಾಗ್ಲೂ ಆಗ್ತಾನೆ ಇರ್ತದೆ. ಅದೇನು ಯಾರು ಹೊಸೊಬ್ರು ಆಗ್ಬೇಕನ್ನೋರು ಇರ್ತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ. ಕೊಡುವಂತೂ ಡೆಲ್ಲಿಗೂ ಹೋಗಿಲ್ಲ. ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದು ಡೆಲ್ಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನನಗೆ ಈಗ ಹೆಲ್ತ್ ಮಿನಿಸ್ಟರ್ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದ್ರೂ ಬಿಡಕ್ಕೆ ರೆಡಿ ಇದ್ದೀವಿ ನಾವು, ಅದರಲ್ಲಿ ಏನು ಹೆಲ್ಪ್ ಮಾಡಿಲ್ಲ. ನಾನು ಹಿಂದೆ 20 ವರ್ಷ ಮಂತ್ರಿನೇ ಆಗಿಲ್ಲ. ನಾನು 4 ಸರ್ತಿ ಆರಿಸಿ ಬಂದಾಗ, ನಾನು 5ನೇ ಸರ್ತಿ ಆರಿಸಿ ಬಂದಾಗ ಆಗಿದ್ದೀನಿ. ಅಷ್ಟು ಪೇಷನ್ಸ್ಲಿ ವೇಟು ಮಾಡಿದ್ದೀನಿ, ಇನ್ನೂ ವೇಟ್ ಮಾಡ್ತೀನಿ. ಸಿಕ್ಕರೆ